ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಈಗಾಗಲೇ ಅಭಿಮನ್ಯು ಟೀಮ್ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ತಾಲೀಮನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರತಿ ಒಂದೊಂದು ಆನೆಯೂ ಕೂಡ ಸಾಕಷ್ಟು ಚರಿತ್ರೆಯನ್ನು ಹೇಳ್ತಾ ಇದೆ. ಬಹಳ ಪ್ರಮುಖವಾಗಿ ಏನು ಅಭಿಮನ್ಯು ಇದ್ದಾನೆ, ಈ ಅಭಿಮನ್ಯು ಸುದೀರ್ಘ 22 ವರ್ಷಗಳಿಂದಲೂ ಕೂಡ ಈ ಒಂದು ಪಳಗಿಸಿದಂತಹ ಆನೆಯಾಗಿದೆ. ಹೀಗಾಗಿ ದಸರಾ ಸಂದರ್ಭದಲ್ಲಿ ಅಭಿಮನ್ಯು ಹೆಸರನ್ನು ಕೇಳಿದ್ರೆ ಇದೊಂದು ರಣರೋಚಕವಾದಂತಹ ಇತಿಹಾಸ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಆನೆಗೆ ಈ ಒಂದು ದಸರಾ ಏನು ಜಂಬೂ ಸವಾರಿಯಲ್ಲಿ ಅಥವಾ ದಸರಾ ಮೆರವಣಿಗೆಯಲ್ಲಿ ಸುದೀರ್ಘ 14 ವರ್ಷದ ಅನುಭವ. ಹೀಗಾಗಿ ಕಳೆದ 4 ವರ್ಷಗಳಿಂದಲೂ ಕೂಡ ಚಿನ್ನದ ಅಂಬಾರಿಯನ್ನು ಹೊರುವಂತಹ ಜವಾಬ್ದಾರಿಯನ್ನು ಈ ಅಭಿಮನ್ಯು ಹೊತ್ತಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಬಲರಾಮನ ನಂತರ ಅರ್ಜುನನ ನಂತರ ಈ ಒಂದು ಸ್ಥಾನವನ್ನು ಅಭಿಮನ್ಯು ಹೊತ್ತಿದ್ದಾನೆ. ಹೀಗಾಗಿ 4 ವರ್ಷದಿಂದ ಚಿನ್ನದ ಅಂಬಾರಿಯ ಬಹು ಜವಾಬ್ದಾರಿಯನ್ನು ಅಭಿಮನ್ಯು ಹೊರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಭಿಮನ್ಯು ಅಂತಂದರೆ ಏನು ಅರಣ್ಯ ಇಲಾಖೆಯಲ್ಲಿ ಅಥವಾ ಗಜಪಡೆಯಲ್ಲೇ ಅಭಿಮನ್ಯುಗೆ ಒಂದು ಅಗ್ರಸ್ಥಾನ. ಯಾಕಂದರೆ ಇದುವರೆಗೂ ಕೂಡ ಅಭಿಮನ್ಯು 140ರಿಂದ 150 ಕಾಡಾನೆಗಳನ್ನು ಪಳಗಿಸುವಂಥ ನಿಟ್ಟಿನಲ್ಲಿ ಅಥವಾ ಕಾಡಾನೆಗಳನ್ನು ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಅಗ್ರಗಣ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಕಾಡಂಚಿನ ಗ್ರಾಮದಲ್ಲಿರುವಂತಹ ಸಾಕಷ್ಟು ಹುಲಿಗಳ ಕಾರ್ಯಾಚರಣೆ ಇದೆ. ಈ ಒಂದು ಹುಲಿಗಳ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯುನೇ ಅಗ್ರಗಣ್ಯ. ಹೀಗಾಗಿ 50ಕ್ಕೂ ಹೆಚ್ಚು ಹುಲಿ ಕಾರ್ಯಾಚರಣೆ ಕೂಡ ಪಳಗಿರ್ತಕ್ಕಂಥದ್ದು. ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ಅಭಿಮನ್ಯುವನ್ನು ಹುಲಿ ಕಾರ್ಯಾಚರಣೆಗೆ ಹಾಗೂ ಏನು ಈ ಒಂದು ಆನೆಗಳ ಕಾರ್ಯಾಚರಣೆಗೆ ಬಳಸ್ಕೊಳ್ತಾರೆ. ಹೀಗಾಗಿ ಬ್ರೇವ್ ಎಲಿಫೆಂಟ್ ಅಂತೇಳಿ ಅರಣ್ಯ ಇಲಾಖೆಯಲ್ಲಿ ಶಬಾಷ್ಗಿರಿಯನ್ನು ಪಡೆದಂಥವನು ಈ ಅಭಿಮನ್ಯು. ಹೀಗಾಗಿ ಅಭಿಮನ್ಯುವಿನ ಇತಿಹಾಸವನ್ನು ಗಮನಿಸಿದ್ರೆ 1976ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಾಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗುತ್ತೆ. ಯಾಕಂದರೆ ಸಾಕಷ್ಟು ಪುಂಡಾನೆ ಆಗಿದ್ದಂತಹ ಅಭಿಮನ್ಯು ಸಾಕಷ್ಟು ಅಗ್ರೆಸಿವ್ ನೇಚರ್ ಅಂತ ಹೇಳ್ತಾರೆ. ಯಾಕಂದರೆ ಅಭಿಮನ್ಯುವನ್ನು ದಸರಾ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕಾದ್ರೂ ಕೂಡ ಏನು ಸಾಕಷ್ಟು ಅಗ್ರೆಸಿವ್ ನೇಚರ್ ಅಂತಾರೆ. ಈ ಹಿಂದೆಯೂ ಕೂಡ ಏನು ಆನೆ ಗಾಡಿಯನ್ನು ಎಳೆಯುವಂತಹ ಜವಾಬ್ದಾರಿಯನ್ನು ಅಭಿಮನ್ಯು ಕೊಟ್ಟಿದ್ದರು. ಅದಾದ ನಂತರ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳಾಯಿತು. ಹೀಗಾಗಿ ಅದಾದ ನಂತರ ಕೂಡ ಅಭಿಮನ್ಯುಗೆ ಅಂಬಾರಿಯ ಜವಾಬ್ದಾರಿಯನ್ನು ಕೊಡಬೇಕಾದ್ರೂ ಕೂಡ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗಿದ್ವು. ಯಾಕಂದರೆ ಇಂತಹ ಅಗ್ರೆಸಿವ್ ನೇಚರ್ ಈ ಒಂದು ಅಂಬಾರಿಯ ಜವಾಬ್ದಾರಿಯನ್ನು ಹೊರ್ತಾನೆ ಅನ್ನುವಂತಹದಿತ್ತು. ಶಕ್ತಿಶಾಲಿಯ ಜೊತೆಗೆ ಬುದ್ಧಿಶಾಲಿಯ ಜೊತೆಗೆ ನಾಡಿನ ಅಧಿದೇವತೆ ಚಾಮುಂಡಿಯನ್ನು ಒತ್ತುವಂತಹ ಭಕ್ತಿಶಾಲಿ ಕೂಡ ಅಭಿಮನ್ಯು ಆಗಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಏನು ಈ ಒಂದು ಅಭಿಮನ್ಯುವಿನ ಬೃಹದಾಕಾರದ ದೇಹ ಮೈಕಟ್ಟನ್ನು ನೋಡೋದಾದರೆ ಏನು 58 ವರ್ಷದ ಅಭಿಮನ್ಯು ಈಗಾಗಲೇ 2.74 ಮೀಟರ್ ಎತ್ತರ ಇರತಕ್ಕಂಥದ್ದು, 5,000ಕ್ಕೂ ಹೆಚ್ಚು kg ತೂಕವನ್ನು ಹೊಂದಿದ್ದಾನೆ. ಪ್ರಸ್ತುತವಾಗಿ ಮತ್ತಿಗೂಡು ಅರಣ್ಯ ಪ್ರದೇಶದಲ್ಲಿ ಅಥವಾ ಆನೆ ಶಿಬಿರದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಹೀಗಾಗಿ ಈ ಆನೆಯನ್ನು ಏನು ಮಾವುತ ವಸಂತ ಹಾಗೂ ಏನು ಕಾವಾಡಿ ಆಗಿರುವಂತಹ ರಾಜು ನಿರ್ವಹಣೆ ಮಾಡ್ತಾರೆ. ಆದರೆ ಇದೊಂದು ರೀತಿ ಈ ಒಂದು ಆನೆ ಏನಿದೆ ಇದು ಕರ್ನಾಟಕ ಅರಣ್ಯ ಇಲಾಖೆಯ ದೊಡ್ಡ ಆಸ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಆನೆ ಕೂಡ ಈ ಬಾರಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಅಥವಾ ಅಭಿಮನ್ಯು ಈ ಒಂದು ಜವಾಬ್ದಾರಿ ಹೊರತಕ್ಕಂಥದ್ದು ಕೂಡ ಒಂದು ರೀತಿಯಾದಂತಹ ಏನು ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ SS ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.